ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ ಮ್ಯಾಚ್ ರೀ ಗುರು ಇದು. ಬಹಳ ವರ್ಷಗಳಾಗಿತ್ತು RCB ಈ ತರದ ಗೆಲುವನ್ನ ಕಾಣಲಿಕ್ಕೆ. ಮುಂಬೈ ಇಂಡಿಯನ್ಸ್ ತಂಡ ಒಂದು ಕ್ಷಣದಲ್ಲಿ ಗೆದ್ದೇ ಬಿಟ್ವಿ ಎನ್ನುವಂತಹ ಹಂತದಲ್ಲಿ ಆ ಒಂದು ಸಿಕ್ಸರ್ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ಹೌದು, ನಾನು ಕೂಡ ಮ್ಯಾಚ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೆ. ಆದ್ರೆ ನಾನು ರಿಯಲ್ ಆಗಿ ಹೇಳ್ಬೇಕಂತಂದ್ರೆ ಕೂತಲ್ಲಿ ಕೂತಿಲ್ಲ, ನಿಂತಲ್ಲಿ ನಿಂತಿಲ್ಲ ಅಂತಹ ಪಂದ್ಯ ನಿನ್ನೆಯ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಟಾಸ್ ಗೆದ್ದಿರ್ತಕ್ಕಂತಹ RCB ತಂಡ ಬೇಗನೆ ಮುಂಬೈ ಇಂಡಿಯನ್ಸ್ ತಂಡದ ಎಲ್ಲ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕಿ ಕೇವಲ 164 ರನ್ಗಳಿಗೆ ಸೀಮಿತಗೊಳಿಸುತ್ತೆ. ಈ ಗುರಿಯನ್ನ ಬೆನ್ನಟ್ಟಿರ್ತಕ್ಕಂತಹ RCB ತಂಡ ಆರಂಭದಲ್ಲೇ ಹಾವು ಏನಿ ಆಟ ಶುರು ಮಾಡುತ್ತೆ. ವಿರಾಟ್ ಕೊಹ್ಲಿ ಬಂದವರೇ ಮತ್ತೆ ಶೂನ್ಯಕ್ಕೆ ಔಟ್ ಆಗ್ತಾರೆ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧವೂ ಕೂಡ ಡಗೌಟ್ ಗೆ ಸೇರಿದ್ದ ವಿರಾಟ್ ಕೊಹ್ಲಿ 0 ಸುತ್ತಿದ್ರು. ಇವತ್ತು ಕೂಡ 0 ಸುತ್ತಿ ಆತಂಕ ಹೆಚ್ಚಿಸ್ತಾರೆ. ಮತ್ತೊಂದು ಕಡೆ ದೇವದತ್ ಪಡಿಕ್ಕಲ್ ಬಂದು ಒಂದು ಬೌಂಡ್ರಿ ಸಿಕ್ಸರ್ ಅನ್ನ ಬಾರಿಸಿ ಏನು ಭರವಸೆಯನ್ನ ಮೂಡಿಸ್ತಾರೆ. ಆದ್ರೂ ಕೂಡ ದೇವದತ್ ಪಡಿಕ್ಕಲ್ ಅವರು ಕೂಡ ಬೇಗನೆ ವಿಕೆಟ್ ಕಳೆದುಕೊಳ್ತಾರೆ. ಅತ್ತ ರಜತ್ ಪಟಿದಾರ್ ಅವರು ಕೂಡ ವಿಕೆಟ್ ಅನ್ನ ಕಳೆದುಕೊಳ್ತಾರೆ. ಪವರ್ ಪ್ಲೇ ನಲ್ಲಿ ಉತ್ತಮ ರನ್ ಬಾರಿಸಲು ಬಂದಂತಹ RCB ಸಿಂಹಗಳು 3 ವಿಕೆಟ್ ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತೆ. ಕಡಿಮೆ ಅಂತರದಲ್ಲಿ ಸ್ಕೋರ್ ಅನ್ನ ಮಾಡುತ್ತೆ. ಆತಂಕಕ್ಕೀಡಾಗುತ್ತೆ. ಯಾಕಂತಂದ್ರೆ ಕಡಿಮೆ ಸ್ಕೋರ್ ಅನ್ನ ಬೆನ್ನಟ್ಟಿದಾಗ ಗೆಲ್ಲಬೇಕು ಎನ್ನುವಂತಹ ಹುಮ್ಮಸ್ಸಿನಿಂದ ಬಂದಂತಹ RCBಗೆ ಬಹಳಷ್ಟು ಹಿನ್ನಡೆಯಾಗುತ್ತೆ. ನಂತರ ಬಂದಂತದ್ದು ಕೃಣಾಲ್ ಪಾಂಡ್ಯ ಮ್ಯಾಜಿಕ್ ಮಾಡ್ತಾರೆ. ಮ್ಯಾಜಿಕ್ ರಿಯಲಿ ಸಿನಿಮಾ ಸ್ಟೈಲ್ ಅಲ್ಲಿ ಮ್ಯಾಚ್ ಅನ್ನ ಫಿನಿಶ್ ಮಾಡ್ತಾರೆ. ಕೃಣಾಲ್ ಪಾಂಡ್ಯ ಬರ್ತಾರೆ. ಬೆತಲ್ ಅವರ ಉತ್ತಮವಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಬರುತ್ತೆ. ಒಂದು ಕಡೆ ಅದ್ಭುತವಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಿ RCB ಗೆಲುವಿಗೆ ಮತ್ತಷ್ಟು ಬುನಾದಿಯನ್ನು ಹಾಕಿ ಕೊಡ್ತಾರೆ ಬೆತಲ್ ಮತ್ತು ಕೃಣಾಲ್ ಪಾಂಡ್ಯ. ವೀಕ್ಷಕರನ್ನ ಹಿಂದಿನ ಪಂದ್ಯದಲ್ಲೂ ಕೂಡ ಈ ಮಾತನ್ನ ಹೇಳಿದೆ. ಬೆತಲ್ ಅವರನ್ನ ಔಟ್ ಇಡಬೇಕು ಅಂದ್ರೆ ಹೊರಗಡೆ ಇಡಬೇಕು, ಬೆತಲ್ ಅವರನ್ನ ಬಿಟ್ಟು ಜಾರ್ಡನ್ ಕಾಕ್ಸ್ ಅವರನ್ನ ತರಬೇಕು ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇತ್ತು. ನಾನು ಪಂದ್ಯಕ್ಕೂ ಮುಂಚಿತವಾಗಿ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದಾಗ ಬಹುತೇಕರು ಕೂಡ ಕಾಮೆಂಟ್ ಹಾಕಿದ್ರು, ಜಾರ್ಡನ್ ಕಾಕ್ಸ್ ಅವರು ಬರಬೇಕು, ಬೆತಲ್ ಅವರನ್ನ ಹೊರಗಿಡಬೇಕು ಎನ್ನುವಂಥದ್ರ ಬಗ್ಗೆ. ಬೆತೆಲ್ ಅವರು ನಿನ್ನೆ ಕೃಣಾಲ್ ಪಾಂಡ್ಯ ಅವರ ಜೊತೆಗೆ ಕೆಲವೊಂದಿಷ್ಟು ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರೆ ಬಿಟ್ರೆ ಅಂತಹ ಪರ್ಫೆಕ್ಟ್ ಶಾಟ್ಗಳು ಕೂಡ ಬೆತೆಲ್ ಅವರಿಂದ ಬರಲಿಲ್ಲ. ಈ ಮಾತಿಗೆ ಮತ್ತೊಂದಿಷ್ಟು ಪುಷ್ಟಿ ನೀಡಿತು. ಬೆತೆಲ್ ಅವ್ರನ್ನ ಕೈ ಬಿಡಲೇಬೇಕು, ಕಾಕ್ಸ್ ಬರಲೇಬೇಕು ಎನ್ನುವಂಥದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಪಂದ್ಯ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಆ ಪಂದ್ಯ ಹೀಗೆ ಮುಂದೆ ಸಾಗಿದಾಗ ಬೆತೆಲ್ ಅವರು ಕೂಡ ಔಟ್ ಆಗಿಬಿಡ್ತಾರೆ. ನಂತರ ಬಂದಂತವರು ಜಿತೇಶ್ ಶರ್ಮಾ ಆ ಒಂದು ಬೆತೆಲ್ ಅವರು ಔಟ್ ಆದಂತಹ ಓವರ್ ಅಲ್ಲಿ ಮೆಡನ್ ಓವರ್ ಆಗುತ್ತೆ. ಅಂದ್ರೆ ಎಲ್ಲ ಬಾಲ್ ಗಳನ್ನ ಮಿಸ್ ಮಾಡ್ತಾರೆ, ಆತಂಕವನ್ನ ಹುಟ್ಟಿಸ್ತಾರೆ. ಆದ್ರೆ ಒಂದೆರಡು ಸಿಕ್ಸರ್ ಬೌಂಡರಿಯನ್ನ ಬಾರಿಸಿ ಆಸೆಯನ್ನ ಚಿಗುರಿಸ್ತಾರೆ. ಒಂದು ಕ್ಷಣದಲ್ಲಿ ಜಿತೇಶ್ ಶರ್ಮಾ ಕೃಣಾಲ್ ಪಾಂಡ್ಯ ಅವರೇ ಮ್ಯಾಚ್ ಅನ್ನ ಮುಗಿಸ್ತಾರೆ ಎನ್ನುವಂತ ಹಂತದಲ್ಲಿತ್ತು. 25 ಬಾಲ್ಗೆ 35 ರನ್ಗಳು ಬೇಕಾಗಿದ್ದು. ಆದ್ರೆ ಯಾವಾಗ ಜಿತೇಶ್ ಶರ್ಮಾ ಔಟ್ ಆದ್ರೋ ನಂತರ ಬಂದಿರತಕ್ಕಂತಹ ಟೀಮ್ ಡೇವಿಡ್ ಮೇಲೆ ಆಸೆ ಇತ್ತು. ಇನ್ನು ಡೇವಿಡ್ ಇದ್ದಾರೆ, ಶಪಾರ್ಡ್ ಇದ್ದಾರೆ, ಗೆಲ್ತೀವಿ ಎನ್ನುವಂತ ಆಸೆ ಇತ್ತು. ಆದ್ರೆ ಡೇವಿಡ್ ಅವರು ಕೂಡ ಒಂದೇ ಬಾಲ್ಗೆ ಔಟ್ ಆಗ್ತಾರೆ. ಮತ್ತಷ್ಟು ಆತಂಕ ಹೆಚ್ಚಾಯಿತು RCB ಅಭಿಮಾನಿಗಳದ್ದು. ಡೇವಿಡ್ ಔಟ್ ಆದ ತಕ್ಷಣ ಶಪಾರ್ಡ್ ಅವರು ಬಂದ್ರು. ಶಪಾರ್ಡ್ ಅವರು ಪ್ರತಿಯೊಂದು ಬಾಲ್ ಅನ್ನ ಕೂಡ ಹೆಣಗಾಡ್ತಾ ಇದ್ದಾರೆ. ಬಾಲ್ ಟಚ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಶಪಾರ್ಡ್ ಅವರಿಗೆ. ಮತ್ತೊಂದು ಕಡೆ ಕೃಣಾಲ್ ಪಾಂಡ್ಯ ನಿಂತು ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ತನ್ನ ಮಾಜಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಆ ವೀಕ್ನೆಸ್ ಅನ್ನ ಅರಿತಿರ್ತಕ್ಕಂತಹ ಕೃಣಾಲ್ ಪಾಂಡ್ಯ ಅವರು ಬೌಂಡರಿ ಸಿಕ್ಸರ್ ಗಳ ಸುರಿಮಳೆಯನ್ನೇ ಬಾರಿಸ್ತಾರೆ. ಒಂದು ಕಡೆ ಕಾಲ್ ನೋವಿದೆ, ಅದರಲ್ಲೂ ಕೂಡ ಸಿಕ್ಸರ್ ಅನ್ನ ಬಾರಿಸ್ತಾರೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನ ಬಾರಿಸ್ತಾರೆ. ಪ್ರತಿಯೊಂದು ಬಾಲ್ 73 ರನ್ ಚಚ್ಚಿಸ್ತಾರೆ. 5 ಸಿಕ್ಸರ್ 4 ಬೌಂಡರಿಯನ್ನ ಬಾರಿಸ್ತಾರೆ ಕೃಣಾಲ್ ಪಾಂಡ್ಯ. ಹೀಗೆ ಪಂದ್ಯ ಸಾಗ್ತಾ ಇರುವಾಗ ಕೃಣಾಲ್ ಪಾಂಡ್ಯ ಕೂಡ ಔಟ್ ಆಗ್ತಾರೆ. ಮತ್ತೊಂದು ಕಡೆ ಶಪಾರ್ಡ್ ಅವರು ಗೆಲುವಿನ ದಡಕ್ಕೆ ಮುಟ್ಟಿಸುತ್ತಾರೆ ಎನ್ನುವಂತಹ ಆಸೆ ಕಂಗಳಿಂದ ಕಾಯ್ತಾ ಇದ್ದಂತಹ RCB ಅಭಿಮಾನಿಗಳಿಗೆ ಮತ್ತೆ ಶಾಕ್ ಎದುರಾಗುತ್ತೆ. ಶಪಾರ್ಡ್ ಅವರು ಬ್ಯಾಕ್ ಟು ಬ್ಯಾಕ್ ಬೌಲ್ ಮಿಸ್ ಮಾಡ್ತಾರೆ. ಕೊನೆಯ ಓವರ್ ಅಲ್ಲಿ 6 ಬಾಲಿಗೆ 15 ರನ್ ಬೇಕಾಗಿರ್ತಕ್ಕಂಥದ್ದು ಇದೆಯಲ್ಲ, ಮಿರಾಕಲ್ ವೀಕ್ಷಕರೇ, ಮಿರಾಕಲ್. ಆ ಒಂದು ಘಟನೆ ಇದೆಯಲ್ಲ, ಶಪಾರ್ಡ್ ಅವರು ಬ್ಯಾಕ್ ಟು ಬ್ಯಾಕ್ ಮಿಸ್ ಮಾಡಿದಾಗ ಮತ್ತೆ ಔಟ್ ಆಗಿಬಿಡ್ತಾರೆ. ಎಲ್ಲ RCB ಅಭಿಮಾನಿಗಳ ಒಂದು ರೀತಿಯ ಸೆಲೆಬ್ರೇಷನ್ ಮುಕ್ತಾಯಗೊಳ್ಳುತ್ತೆ. ಮ್ಯಾಚ್ ಮುಗ್ದೇ ಹೋಯ್ತು ಎನ್ನುವಂತಹ ಹಂತಕ್ಕೆ ಆಗ ಬಂದು ನಿಲ್ಲುತ್ತೆ. ಆದ್ರೆ ಆ ಒಂದು ದಿನೇಶ್ ಕಾರ್ತಿಕ್ ಅವರ ಕೊಟ್ಟ ಟಿಪ್ಸ್ ನಿಂದ ಇದೆಯಲ್ಲ, ಭುವನೇಶ್ವರ್ ಕುಮಾರ್ ಅವರು ಬಾರಿಸಿರ್ತಕ್ಕಂಥ 6 ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ಗಮನಿಸಿರ್ಬೇಕು ವೀಕ್ಷಕರೇ, ಆ ಒಂದು ಕೊನೆಯ ಓವರ್ನಲ್ಲಿ ಎಲ್ಲ ಬೌಲ್ಗಳು ಕೂಡ ಫ್ರಂಟ್ ಆಫ್ ಸೈಡ್ ಕೂಡ ಬರ್ತಾ ಇರುವಂತಹ ಬೌಲ್ಸ್ ಗಳಾಗಿದ್ದು. ಹಾಗಾಗಿ ಭುವನೇಶ್ವರ್ ಕುಮಾರ್ ಅವರು ಅದನ್ನ ಅರಿತುಕೊಂಡೇ ಬಂದು ಜಡ್ಜ್ ಮಾಡಿ ಒಂದು ಸ್ಟೆಪ್ ಅನ್ನ ಮುಂದೆ ಇಟ್ಟು 6 ಅನ್ನ ಬಾರಿಸ್ತಾರೆ. ಇಡೀ RCB ಅಭಿಮಾನಿಗಳು ಹುಚ್ಚದ್ದು ಕುಣಿಯುವಂತೆ ಮಾಡ್ತಾರೆ. ಆಗ RCB ಗೆಲುವು
ಖಾತರಿಯಾಗುತ್ತೆ. ಒಂದು ರೋಚಕತೆಯನ್ನ ಹುಟ್ಟಿಸಿರ್ತಕ್ಕಂತಹ ಪಂದ್ಯದಲ್ಲಿ RCB ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೆ ಏರ್ತಾರೆ. ಆದರೆ ಕೊಹ್ಲಿ ಸೆಲೆಬ್ರೇಷನ್ ನೋಡಬೇಕಿತ್ತು. ಆವಾಗ 2000 ಹಿಂದೆ 25ರಲ್ಲಿ RCB ಟ್ರೋಫಿಯನ್ನ ಗೆದ್ದಾಗ ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು RCB ಆಟಗಾರರು, ಅದೇ ರೀತಿ ನಿನ್ನೆ ಪಂದ್ಯದಲ್ಲಿ ತೊಡಗಿದ್ರು ಅಂತ ಹೇಳ್ಬೋದು. ಒಂದು ಅದ್ಭುತವಾಗಿರ್ತಕ್ಕಂತಹ ಪಂದ್ಯದಲ್ಲಿ RCB ನಿನ್ನೆ ಗೆದ್ದು ಬಿಗಿದೆ. RCB ಆಟ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ಕೂಡ ತಾವು ಕಮೆಂಟ್ ಮಾಡಿ. ಒಂದು ಅದ್ಭುತವಾಗಿರ್ತಕ್ಕಂಥ ಪಂದ್ಯ, ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ RCB ಇನ್ನೂ ಮಾಡ್ಕೊಳ್ಬೇಕಾಗುತ್ತೆ. ಪಂದ್ಯದ ನಂತರ ರಜತ್ ಪಾಟಿದಾರ್ ಅವರು ಕೂಡ ಅದನ್ನೇ ಹೇಳಿದ್ರು, ನಾವು ಈ ಪಂದ್ಯವನ್ನ ಗೆದ್ದಿದ್ದೇವೆ, ಆದ್ರೆ ಅಂಕಪಟ್ಟಿಯಲ್ಲಿ ಕೂಡ ಫಸ್ಟ್ ಪ್ಲೇಸ್ಗೆ ಹೋಗಿದ್ದೇವೆ, ಆದ್ರೆ ನಮಗೆ ನೆಮ್ಮದಿ ಇಲ್ಲ, ಇನ್ನು ಪರಿಪೂರ್ಣ ಆಟ ನಮ್ಮಿಂದ ಬರಬೇಕು. ಬೌಲರ್ಸ್ ಉತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಬ್ಯಾಟಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು ಎನ್ನುವಂತಹ ಮಾತುಗಳನ್ನು ಕೂಡ ರಜತ್ ಪಾಟಿದಾರ್ ಅವರು ಹೇಳಿರುವಂತದ್ದು. ಅದೇ ರೀತಿಯಾಗಿ ಕೃಣಾಲ್ ಪಾಂಡ್ಯ ಆಟವನ್ನ ಮೆಚ್ಚಲೇಬೇಕು ವೀಕ್ಷಕರೇ. ಎಲ್ಲ ಬ್ಯಾಟ್ಸ್ಮನ್ಗಳು ಮಕಾಡಿಯನ್ನ ಮಲಗಿದ್ರೆ ಕೃಣಾಲ್ ಪಾಂಡ್ಯ ಏಕೈಕ ಬ್ಯಾಟ್ಸ್ಮನ್ ಆಗಿ ಏಕೈಕ ನಿಂತು ರನ್ ಅನ್ನ ಬಾರಿಸ್ತಾರೆ. ಪಂದ್ಯದ ನಂತರ ಅವರು ಕೂಡ ಮಾತನಾಡ್ತಾರೆ. ಅಂದ್ರೆ ತಮ್ಮ ಹಳೆಯ ತಂಡ, ಅಂದ್ರೆ ಅನೇಕ 6 ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡಿರುವಂತಹ ಕೃಣಾಲ್ ಪಾಂಡ್ಯ ಅವರು ಅಲ್ಲಿನ ವೀಕ್ನೆಸ್ ಅನ್ನು ಅರಿತುಕೊಂಡು ಇವತ್ತು ಬ್ಯಾಟ್ ಅನ್ನ ಬೀಸ್ತಾರೆ, RCBಗೆ ಜೇವನ್ನ ತಂದು ಕೊಡ್ತಾರೆ. ಮತ್ತು ಕೃಣಾಲ್ ಪಾಂಡ್ಯ, ಹಾರ್ದಿಕ್ ಪಾಂಡ್ಯ ಬ್ರದರ್ಸ್, ಹಾಗಾಗಿ ಪಾಂಡ್ಯ ಬ್ರದರ್ಸ್ ನೆನಪನ್ನು ಕೂಡ ಮಾಡಿಕೊಳ್ತಾರೆ. ಅದೇ ರೀತಿ ಕಿರಣ್ ಪೋಲಾರ್ಡ್ ಅವರ ನೆನಪನ್ನು ಕೂಡ ಮಾಡಿಕೊಳ್ತಾರೆ ಕೃಣಾಲ್ ಪಾಂಡ್ಯ. ಹಾಗಾಗಿ ತಮ್ಮ ಮುಂಬೈ ಇಂಡಿಯನ್ಸ್ ತಂಡದಲ್ಲಿರುವಂತಹ ವಾತಾವರಣದ ಬಗ್ಗೆ ನಿನ್ನೆ ಪಂದ್ಯದ ನಂತರ ಭಾವುಕ ಮಾತುಗಳನ್ನ ಆಡ್ತಾರೆ ಕೃಣಾಲ್ ಪಾಂಡ್ಯ. ನಿಜಕ್ಕೂ ಕೃಣಾಲ್ ಪಾಂಡ್ಯ ಅವರ ಆಟವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಆಲ್ರೌಂಡರ್ ಆಟ, ಈತ ಬೌಲಿಂಗ್ ಅಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ಬೌಲಿಂಗ್ ಮಾಡ್ತಾರೆ, ಈತ ಬ್ಯಾಟಿಂಗ್ ಅಲ್ಲೂ ಕೂಡ ಸಂಕಷ್ಟದ ಸಮಯದಲ್ಲಿ 3 ವಿಕೆಟ್ ಬಿದ್ದಂತ ಸಂದರ್ಭದಲ್ಲಿ ಬಂದು ಕೊನೆಯವರೆಗೂ ಇದ್ದು ಅವರು ಫಿನಿಶ್ ಮಾಡದೆ ಆಗ್ಲಿಕ್ಕಿಲ್ಲ, ಆದ್ರೆ ಕೊನೆಯವರೆಗೂ ಇದ್ದು ಬ್ಯಾಟಿಂಗ್ ಮಾಡುವುದಿದೆಯಲ್ಲ ನಿಜಕ್ಕೂ ಅದ್ಭುತ. ಅಂತ ರಾಯ್ಪುರ್ ಪಿಚ್ ಅಲ್ಲಿ, ತುಂಬಾ ಸ್ಲೋ ಪಿಚ್ ಅಲ್ಲಿ ರನ್ ಗಳಿಸಲು ಪರದಾಡುವಂತಹ ಸಂದರ್ಭದಲ್ಲಿ ಅದ್ಭುತವಾಗಿರ್ತಕ್ಕಂತಹ ರನ್ ಅನ್ನು ಮಾಡಿರ್ತಕ್ಕಂತಹ ಕೃಣಾಲ್ ಪಾಂಡ್ಯ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ವೀಕ್ಷಕರೇ. ಮತ್ತೊಂದು ಕಡೆ ಭುವನೇಶ್ವರ್ ಕುಮಾರ್ ಆಟವನ್ನು ಕೂಡ ಮೆಚ್ಚಲೇಬೇಕು. 4 ವಿಕೆಟ್, ಪ್ರಮುಖ 4 ವಿಕೆಟ್ ಗಳನ್ನು ಪಡೆದುಕೊಂಡು ಸ್ವಿಂಗ್ ಸ್ಪೆಷಲಿಸ್ಟ್ ಆಗಿ ಒಂದು ಬೌಲ್ ಅಲ್ಲಿ 6 ರನ್ ಸಿಡಿಸಿ RCBಗೆ ಗೆಲುವನ್ನು ತಂದು ಕೊಡ್ತಾ ಅಂತಂದ್ರೆ ಭುವನೇಶ್ವರ್ ಕುಮಾರ್ ಅವರ ಆಟವನ್ನು ಕೂಡ ಮೆಚ್ಚಲೇಬೇಕು. ಅತಿಯಾಗಿರ್ತಕ್ಕಂಥ ಸೆಲೆಬ್ರೇಷನ್ ಮಾಡಲ್ಲ, ತುಂಬಾ ಅತಿಯಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆಟವನ್ನು ತೋರಿಸುವಂತ ಮನೋಭಾವವನ್ನ ಭುವನೇಶ್ವರ್ ಕುಮಾರ್ ಅವರು ಹೊಂದಿದ್ದಾರೆ. ತುಂಬಾ ಕೂಲ್ ಅಂಡ್ ಕಾಮ್ ಆಗಿ ಇರ್ತಾರೆ. ಬೌಲಿಂಗ್ ಅಲ್ಲಿ ಅಷ್ಟೇ, ಫೀಲ್ಡಿಂಗ್ ಅಲ್ಲೂ ಕೂಡ ಅದ್ಭುತ ಮಾಡ್ತಾರೆ. ಇವನ್ ಬ್ಯಾಟಿಂಗ್ ಅಲ್ಲೂ ಕೂಡ ಏನೋ ಸಂಕಷ್ಟಕ್ಕೆ ಸಿಲುಕಿದಂತ ಸಂದರ್ಭದಲ್ಲಿ ಒಂದೆರಡು ಬೌಂಡರಿ ಸಿಕ್ಸರ್ ಅನ್ನ ಸಿಡಿಸಬಲ್ಲವರ್ತಕ್ಕಂತಹ ಚಾಕಚಕ್ಯತೆ ಭುವನೇಶ್ವರ್ ಕುಮಾರ್ ಅವರಿಗಿದೆ. ಯಾಕಂತಂದ್ರೆ ಟೀಮ್ ಡೇವಿಡ್ ಅವರು ವಿಕೆಟ್ ಅನ್ನ ಬಿದ್ದಂತ ಸಂದರ್ಭದಲ್ಲಿ ಭುವನೇಶ್ವರ್ ಕುಮಾರ್ ಬರ್ತಾರೆ ಎನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ರಸಿಕ್ದರ್ ಸಲಾಂ ಅವರನ್ನ ಕಳಿಸಿದಂತ ಸಂದರ್ಭದಲ್ಲಿ ಎಲ್ಲೋ ಆತಂಕಕ್ಕೀಡಾಗಿದ್ರು. ಯಾಕಂದ್ರೆ ಹೆವಿ ಎಕ್ಸ್ಪೀರಿಯನ್ಸ್ ಇರುವಂತಹ ಬ್ಯಾಟ್ಸ್ಮನ್ ಭುವನೇಶ್ವರ್ ಕುಮಾರ್, ಹಾಗಾಗಿ ಭುವನೇಶ್ವರ್ ಕುಮಾರ್ ಅವರನ್ನ ಏಕೆ ಕಳಿಸಲಿಲ್ಲ ಎನ್ನುವಂತಹ ಒಂದು ಕ್ವಶನ್ ಕೂಡ ಇತ್ತು. ಆದ್ರೆ ದಿನೇಶ್ ಕಾರ್ತಿಕ್ ಅವರ ಒಂದು ಆಟ ಇತ್ತಲ್ಲ, ಅದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಬಂದಂತವರೇ ಒಂದು ಅದ್ಭುತವಾಗಿರ್ತಕ್ಕಂಥ ಸಿಡಿಸಿ RCBಗೆ ಗೆಲುವನ್ನು ತಂದು ಕೊಡ್ತಾರೆ. ಅದೇನಿರಲಿ, ಬಾಯಿಗೆ ಬರ್ಸಿ ಮ್ಯಾಚ್ ಅನ್ನ ಗೆಲ್ಲಿಸಿದ್ರು ಎನ್ನುವಂತಹ ಮಾತಿದೆಯಲ್ಲ, ಅದು ನಿಜಕ್ಕೂ ಅಕ್ಷರಶಃ ಸತ್ಯ. ಸುಮಾರು ವರ್ಷಗಳಾಗಿತ್ತು RCB ಈ ರೀತಿ ಗೆಲುವನ್ನ ಕಾಣದೆ. RCB ಮ್ಯಾಚ್ ಹೇಗಿತ್ತು, ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಎನ್ನುವಂಥದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ ವೀಕ್ಷಕರೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.